ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಹಾವ ಭಾವ ಭಾವನೆಗಳನ್ನು ತುಂಬಿದ ನಟನ ಚತುರ, ಅಭಿಮಾನಿಗಳ ಹೃದಯಕ್ಕೆ ಲಗ್ಗೆ ಇಟ್ಟಂತಹ ಮಾಯಗಾರ, ಬದುಕಿನ ಪಾಠಕ್ಕೆ ಶಬ್ದದ ರೂಪವನ್ನ ಕಟ್ಟಿಕೊಟ್ಟ ಮಾಯಗಾರ, ಸರೋಜಾಳ ಮಮತೆಯ ಮಡಿಲಲ್ಲಿ ಬೆಳೆದ ಹೂಗಾರ, ಪ್ರೀತಿಸಿದವಳನ್ನೇ ಕೈ ಹಿಡಿದ ಪ್ರಿಯಕರ, ಸಾನ್ವಿ ಎಂಬ ಸಸಿಯನ್ನ ಬೆಳೆಸಿ ಹೆಮ್ಮರವಾಗಿಸಿ ನೆರಳಾಗಿ ನಿಂತ ಶಿಖರ, ಖಡಕ್ ಮಾತು, ಅಭಿನಯಕ್ಕೆ ಅಭಿಮಾನಿಗಳ ದಿಲ್ ಧಡಕ್. ಕ್ರಿಕೆಟ್ ಆಗಿರಬಹುದು, ಕನ್ನಡ ಚಿತ್ರರಂಗ ಆಗಿರಬಹುದು, ಭಾರತೀಯ ಚಿತ್ರರಂಗ ಆಗಿರಬಹುದು, ಅಥವಾ ಬೇರೆ ಯಾವುದೇ ಕ್ಷೇತ್ರ ಆಗಿರಬಹುದು, ಎಲ್ಲರನ್ನ ಮನಸೂರೆಗೊಳಿಸುವಂತಹ ಸೂಪರ್ ದೀಪ, 6 ಅಡಿ ಕಟ್ಔಟ್, ಅಭಿನಯ ಚಕ್ರವರ್ತಿ, ಬಾದ್ಶಾ, ಪೈಲ್ವಾನ್, ಒಂದ ಎರಡ. ಕನ್ನಡ ಅಂತ ಬಂದ್ರೆ ಕನ್ನಡದ ಕಣ್ಮಣಿಯಾಗಿ, ಆಸ್ಮಿತೆಯಾಗಿ, ಕನ್ನಡದ ಪರವಾಗಿ ಸದಾ ನಿಲ್ಲುವ ನಮ್ಮ ಕಿಚ್ಚ ಸುದೀಪ್ ಬಹಳ ವರ್ಷ, ಸುಮಾರು 2.5 ವರ್ಷಗಳ ನಂತರ ಮ್ಯಾಕ್ಸಿಮಮ್ ಆಗಿ ಮ್ಯಾಕ್ಸ್ ಮೂಲಕ ಈಗ ಎಂಟ್ರಿ ಹೊಡಿತಾ ಇದ್ದಾರೆ ತೆರೆಯ ಮೇಲೆ. ಹಾಗಾದ್ರೆ ಮ್ಯಾಕ್ಸ್ ಹೇಗಿದೆ, ಏನ್ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು? ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. 2.5 ವರ್ಷ ಕಾಯಿಸಿದ್ದೀರಾ ಸರ್. ಬಟ್ ನಾನು ಸಿನಿಮಾ ಪ್ರೋಗ್ರಾಮ್ಸ್ ಮಾಡಲ್ಲ, ಬಟ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ಯಾಕೆಂದರೆ ಕನ್ನಡ ಅಂತ ಬಂದಾಗ ನೀವು ಎದ್ದು ನಿಲ್ಲೋ ರೀತಿ ಇದೆಯಲ್ಲ ಸರ್, ಆ ಖಡಕ್ ಮಾತು, ಮೇರಾ ಕ್ಯಾ ಮುಜೆ ಕ್ಯಾ, ಇದರಿಂದ ನನಗೇನು ತೊಂದರೆ ಆಗುತ್ತೆ ಅನ್ನೋದನ್ನು ಲೆಕ್ಕ ಹಾಕದೆ ನೀವು ಮಾತಾಡಿದ್ರಿ ರೀತಿ ಇದೆಯಲ್ಲ ಸರ್, ನಾನಂತೂ ನಿಮ್ಮ ಗ್ರೇಟ್ ಒನ್. ಐ ಆಮ್ ಟೋಟಲಿ ಫಿದಾ ನಿಮಗೆ. ಬಟ್ ಮಾತಾಡೋದು ಭಾಳ ಇದೆ ಸರ್. ಮೊದಲಿಗೆ ಮ್ಯಾಕ್ಸಿಂದನೇ ಶುರು ಮಾಡೋಣ. ಮ್ಯಾಕ್ಸ್ ಟೀಸರ್ ನೋಡಿದೆ ಸರ್. ನನ್ನ ಮಗ ಹೇಳ್ದ, ಈ ಮಾತು ಹೇಳಲೇಬೇಕು ನೀವು ಸುದೀಪ್ ಅವ್ರಿಗೆ ಅಂತ. ಸೈಕಾಗಿದೆ ಅಂತ ಹೇಳಮ್ಮ, ಸೈಕಾಗಿದೆ ಅಂತ ಹೇಳಮ್ಮ ಅಂತ. ಸೊ ತುಂಬ ತುಂಬ ವಂಡರ್ಫುಲ್. ಹೆಂಗಿದೆ ಅಂತಂದರೆ ಸರ್, ಎಲ್ಲರನ್ನೂ ಅಟ್ಟಾಡಿಸ್ಕೊಂಡು ಹೊಡೆಯೋದು ಒಂದೇ ರಾತ್ರಿಯಲ್ಲಿ ಗ್ಯಾಂಗ್ಸ್ಟರ್ ಥರ. ಪ್ರತಿ ಸರ್ ವಿಲನ್ನಲ್ಲೂ ಕೂಡ ಏನದು, ಆನೆ ಬಂತೊಂದಾನೆ, ಯಾವೂರಾನೆ, ಬಿಜಾಪುರದಾನೆ. ಈ ಸರಿ ಬಾಬಾ ಬ್ಲ್ಯಾಕ್ ಶಿಪ್. ಅದೇನು ಸರ್, ಹುಡುಗರಿಗೆ ಪಾಠ ಹೇಳ್ದಂಗೆ ಶುರುವಾಗುತ್ತೆ ನಿಮ್ಮ ಎಲ್ಲ ಟೀಸರ್ಗಳು. ಡೈರೆಕ್ಟರ್ಸ್ ಅವರು ಆ ರೂಪದಲ್ಲಿ ನೋಡೋಕೆ ಇಷ್ಟಪಡ್ತಾರೆ, ಆ ಥರ ಬರೀತಾರೆ. ಸೊ ಅವ್ರು ಎಲ್ಲರ ಜೊತೆಗೆ ನನಗೂ ಅಷ್ಟೇ ಎಕ್ಸೈಟ್ ಆಗುತ್ತೆ ಈ ಥರ ಎಲ್ಲ ಬರೆದಾಗ. ಸೊ ಐ ಗೆಸ್ ಇಟ್ ವರ್ಕ್ಸ್. ಆಮೇಲೆ ನಿಮ್ಮ ವಾಯ್ಸ್ ಸರ್, ಅದು ಸ್ಕ್ರೀನ್ ಮೇಲೆ ಹಂಗೆ ಬಂದ ತಕ್ಷಣ ಅದೊಂಥರ ಸಿಂಹ ಗರ್ಜನೆ ಥರ. ಹೋಗ್ತಾ ಇರೋರು ಸ್ಟಾಪಾಗಿ ಏನೋ ಹೇಳ್ತಾ ಇದಾರಲ್ಲಪ್ಪ ಅಂತ ನಿಂತ್ಕೊಂಡು ನೋಡಬೇಕು. ಸೊ ನಿಮ್ಮನ್ನು ಟೋಟಲಾಗಿ ಯೂಸ್ ಮಾಡ್ತಾರೆ ಸರ್ ಅವರು. ನಿಮ್ಮ ವಾಯ್ಸಿಂದ ಸ್ಟಾರ್ಟ್ ಮಾಡಿ, ನಿಮ್ಮ ಲುಕ್ಸಿಂದ ಸ್ಟಾರ್ಟ್ ಮಾಡಿ. ಟೀಸರಲ್ಲಿ ಸರ್ ಫಸ್ಟ್ ನಿಮ್ಮ ವಾಯ್ಸು, ಆಮೇಲೆ ನಿಮ್ಮ ಕಣ್ಣು, ಆಮೇಲೆ ಆ ದೇವಿ ಮುಂದೆ ನಿಮ್ಮ ಸ್ಟೆಪ್ಪು ಎಷ್ಟು ವೈಬ್ರೆಂಟ್ ಆಗಿದೆ. ಲಾಸ್ಟಿಗೆ ಆ ಸ್ವ್ಯಾಗ್ ವಾಕ್, ಪ್ರತಿಯೊಂದನ್ನು ಟಾಪ್ ಟು ಬಾಟಮ್ ಹೆಂಗೆ ಯೂಸ್ ಮಾಡಿದ್ದಾರೆ ಸರ್ ಟೀಸರ್. ನಿಮ್ಗೇನು ಅನಿಸ್ತು ನೋಡಿ ಅದನ್ನು? ಗುಡ್ ಅಲ್ಲ, ಯೂಸ್ ಮಾಡ್ತಾ ಇದ್ದಾರೆ. ಮಿಸ್ಯೂಸ್ ಮಾಡೋದಕ್ಕಿಂತ ಬೆಟರ್ ಅಲ್ಲ, ಯೂಸ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ದೇ ಆರ್ ಯೂಸಿಂಗ್ ಮೀ ಫಾರ್ ದ ರೈಟ್ ಥಿಂಗ್ಸ್. ಇರೋ ಅಬಿಲಿಟೀಸ್ ತಾನೇ ತರಬೇಕು. ಫ್ಯಾನ್ಸಿಗೆ ಏನು ಬೇಕೋ, ಸಿನಿಮಾದಲ್ಲಿ ಏನು ಬೇಕೋ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಶಾರ್ಟ್ ಇಟ್ಟಾಗ ಪ್ರತಿಯೊಬ್ಬರು ಹೋಗಿ ನಟನೆಯನ್ನು ಮಾಡಬೇಕು. ಅದು ನಿಮಗೋಸ್ಕರ ಅಂತ ಒಂದು ಶಾರ್ಟ್ ಕೆತ್ತಿದ್ದಾರೆ ಅಂದಾಗ ಅದರಲ್ಲಿ ಒಂದು ಖುಷಿ ಇರುತ್ತೆ. ನಮಗೋಸ್ಕರ ಇಟ್ಟಿದ್ದಾರಲ್ಲ ಆ ಥರ. ನಿಮಗೋಸ್ಕರ ಅಂದ ತಕ್ಷಣ ಬಹುಶಃ ನಾನೇನು ಹೇಳೋ ಅರ್ಥ ಏನಂದರೆ, ಒಂದು ನಿಮ್ಮ ಫ್ಯಾನ್ಸು, ನಿಮ್ಮ ಥಿಯೇಟ್ರಿಗೆ ಬರೋರು ನಿಮ್ಮನ್ನು ಆ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ನೀವು ಆ ಥರ ಡೈಲಾಗ್ ಹೇಳೋದು ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದನ್ನು ಮಾಡಿಸಿದಾಗ ಖುಷಿ ಆಗುತ್ತೆ ಸರ್. ಇದು ಟೀಸರ್ ನಿಮಗೇನು ಅನಿಸ್ತೆ ಸರ್ ನೀವು ನೋಡಿದ ಮೇಲೆ? ಎಲ್ಲರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್, ಅಭಿಮಾನಿಗಳು ಹೆಂಗೆ ಫೀಲ್ ಆಗ್ತಿದೆ? ನೀವು ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಎಲ್ಲ ಫಾಲೋ ಮಾಡ್ತೀರಾ ಸರ್? ನೀವು ನೋಡಿಲ್ಲ, ನಾನು ನಿನ್ನೆಲ್ಲ ಕುತ್ಕೊಂಡು ಸುಮಾರು ಒಂದು 6,500 ಕಮೆಂಟ್ಸ್ ಇತ್ತು ಸರ್, ಒಂದು ಬಿಡ್ಲಾರ್ದಂಗೆ ಓಡಿದೆ. ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ಶುಭಾಶಯಗಳು, ಉಪೇಂದ್ರ ಫ್ಯಾನ್ಸ್ ಕಡೆಯಿಂದ ಶುಭಾಶಯಗಳು, ಅಪ್ಪು ಫ್ಯಾನ್ಸ್ ಸರ್ ನಿಮ್ಮ ಸಿನಿಮಾನ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಕೇರಳದಿಂದ, ಮಹಾರಾಷ್ಟ್ರದಿಂದ, ನೇಪಾಳಿಂದ, ಅಮೇರಿಕಾದಿಂದ. ನನಗನ್ಸಿದ ಮಟ್ಟಿಗೆ ಈ ಮ್ಯಾಕ್ಸ್ ಸಿನಿಮಾಗೆ ಇರಬೇಕು ಸರ್. ಈ ಸ್ಟಾರ್ ವಾರ್ ಇಲ್ಲದೆ, ರೀಜನ್ನು, ರಿಲಿಜನ್ನು, ಲ್ಯಾಂಗ್ವೇಜು ಯಾವುದೇ ಬ್ಯಾರಿಯರ್ಸ್ ಇಲ್ಲದೆ ಶುಭಾಶಯಗಳ ಸುರಿಮಳೆ ಬಂದಿರೋದು. ಬಿಗಿನಿಂಗಲ್ಲಿ ಒಂದು ಇರುತ್ತೆ, ಎಲ್ಲ ವಾರ್ ಥರ ಇರ್ಬೋದು, ಫ್ಯಾನ್ ವಾರ್ಸ್ ಥರ ಇರ್ಬೋದು. ಹೋಗ್ತಾ ಹೋಗ್ತಾ ಅವೆಲ್ಲ ಕಮ್ಮಿ ಆಗಲೇಬೇಕು ಯಾವುದೋ ಒಂದು ಟೈಮಲ್ಲಿ. ಪರಸ್ಪರವಾಗಿ ಎಲ್ಲರಿಗೂ ಎಲ್ಲರ ಮೇಲೆ ಗೌರವ ಇದೆ. ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಸೊ ಹಾಗಿರ್ಬೇಕಾದ್ರೆ ಐ ಗೆಸ್ ವಿ ಹ್ಯಾವ್ ಟು ಲೆಟ್ ಗೋ. ಆ್ಯಂಡ್ ಇತ್ತೀಚಿನ ದಿನಗಳು ಎಲ್ಲರೂ ಒಬ್ರಿಗೊಬ್ರು ಸ್ಪಂದಿಸ್ತಾ ಇರೋ ರೀತಿ ಚೆನ್ನಾಗಿದೆ ಅಷ್ಟೇ. ಅವ್ರವ್ರ ಸಿನಿಮಾ ಬಂದಾಗ ಅವ್ರವ್ರು ಚೆನ್ನಾಗಿರುತ್ತೆ, ಕಷ್ಟ ಸುಖಗಳು ಇರ್ತವೆ ಎಲ್ಲರದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.